ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಬಾಸುಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ನಂದಿನಿ ಹಾಲು. ಬ್ಲೂದಾದರೂ ತೊಗೊಳ್ರಿ, ಆರೆಂಜ್ ಆದರೂ ತೊಗೊಳ್ರಿ, ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಸಕ್ಕರೆ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಬಾದಾಮಿ ಒಂದು 50 ಗ್ರಾಮ್ಗಿನ್ನ ಜಾಸ್ತಿ ಇದೆ. ಕುಂಕುಮ ಕೇಸರಿ ಏಲಕ್ಕಿ ತೊಗೊಂಡಿದ್ದೀನಿ. ಗೋಡಂಬಿ ತೊಗೊಂಡಿದ್ದೀನಿ. ಪಿಸ್ತಾ ತೊಗೊಂಡಿದ್ದೀನಿ. ಇದು ಕೋವಾನಲ್ಲಿ 2 ಥರ ಇರುತ್ತೆ. ಸಪ್ಪೆದು ಇರುತ್ತೆ, ಶುಗರ್ ಇರೋದು ಇರುತ್ತೆ, ಸ್ವೀಟ್ ಇರೋದು ಇರುತ್ತೆ. ಅದು ನಾನು ಸಪ್ಪೆದೇ ತರಿಸಿದ್ದೀನಿ, ಸಪ್ಪೆದೇ ತೊಗೊಂಡಿದ್ದೀನಿ ನಾನು. ಇದು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನಾವು ಹಾಲು ಕಟ್ ಮಾಡಬೇಕಾದ್ರೆ, ಮೊಸರು ಕಟ್ ಮಾಡಬೇಕಾದ್ರೆ ಈ ಥರ ಕಟ್ ಮಾಡ್ತೀವಲ್ವ, ಕಟ್ ಮಾಡಿ ತುದಿನ ಬಿಸಾಕ್ಬಿಡ್ತೀವಿ. ಆ ಥರ ಬಿಸಾಕಬೇಡ್ರಿ. ಅದು ಹಾಲು ಕವರಲ್ಲೇ ಯಾವುದೇ ಕವರ್ ಕಟ್ ಮಾಡಲಿ, ಕವರಲ್ಲೇ ಇರೋದಂಗೆ ಇಟ್ಕೊಳ್ರಿ. ಆ ಪೀಸ್ಗಳು ಭೂಮಿಗೆ ಹೋದರೆ ಜಲ ಕಮ್ಮಿ ಆಗುತ್ತೆ. ನೋಡಿರಿ, ಹಾಲು ಇವಾಗ ಚೆನ್ನಾಗಿ ಕಾಯ್ತಾ ಇದೆ. ಕಾದ್ಬಿಟ್ಟು ಕೆನೆ ಕಟ್ಟಕ್ಕೆ ಶುರುವಾಗಿದೆ ನೋಡಿರಿ. ಇವಾಗ ನಾವು ಇಲ್ಲಿಂದ ಸೂಕ್ಷ್ಮವಾಗಿ ತಿರುಗಿಸ್ತಾ ಇರಬೇಕು. ಇವಾಗ ಹಾಲು ಕೆನೆ ಕಟ್ಟಿದ ಮೇಲೆ ತಳ ಕಟ್ಟಕ್ಕೆ ಶುರುವಾಗಿ ಹೋಗುತ್ತೆ. ತಳ ಕಟ್ಟಕ್ಕೆ ಬಿಡಬಾರ್ದು, ತಿರುಗಿಸ್ತಾ ಇರಬೇಕು. ಒಂದು ನಿಮಿಷಕ್ಕೊಂದು ಸರಿನಾದರೂ ತಿರುಗಿಸ್ತಾ ಇರ್ರಿ. ಹಾಲು ಇಂಬ್ರೋಗಬೇಕು, ಗಟ್ಟಿಯಾಗಿ ಹಾಲು ಇಂಬ್ರಿ ಅದು ತಿರುಗಿಸ್ತಾ ಇದ್ದರೆ ಇಂಬ್ರೋಗ್ತಾ ಇರುತ್ತೆ. ಇವಾಗ ಇದಕ್ಕೆ ಕೇಸರಿ ಹಾಕ್ತೀನಿ. ಕೇಸರಿನೂ ಕುದ್ದು ಇದಾಗುತ್ತೆ ನೋಡಿರಿ. ಹಾಲು ಕುದೀತಾ ಇದೆ, ಇವಾಗ ಕೇಸರಿ ಹಾಕ್ತಾಯಿದ್ದೀನಿ. ಕುಬರಬಾರ್ದು, ಅದು ಕೆನೆ ಎಲ್ಲ ಹೊಟ್ಟೋಗುತ್ತೆ ಹಾಲು ಉಕ್ಕು ಬಂದುಬಿಟ್ರೆ. ಅದಕ್ಕೆ ಹುಷಾರಾಗಿ ನೋಡಿಕೊಂಡು ತಿರುಗಿಸ್ತಾನೇ ಇದ್ದರೆ ಇಂಬ್ರೋಗ್ತಾ ಇರುತ್ತೆ. ಮೀಡಿಯಮ್ ಉರಿ ಇಟ್ಕೊಳ್ರಿ, ಉರಿನೂ ಜೋರಾಗಿ ಇಡೋಕ್ಕೆ ಹೋಗಬೇಡಿ. ಇವಾಗ ಕೆನೆ ನೋಡಿರಿ ಈ ಥರ ಸೈಡಿಗೆ ಬರ್ತಾ ಇರುತ್ತೆ. ಆ ಸೈಡಿಗೆ ಬಂದಿದ್ದನ್ನ ನಾವು ಈ ಥರ ತೆಗೆದು ಅದರೊಳಕ್ಕೆ ಬಿಡ್ತಾ ಇರಬೇಕು. ಕೇಸರಿನೂ ಅದ್ರಲ್ಲಿ ಕನಗಿ ಕಲರ್ ಬಿಟ್ಕೊಳ್ಳೋದನ್ನೇ. ಗೋಡಂಬಿ, ಪಿಸ್ತಾ ಇದೆಲ್ಲನೂ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಹಾಗೆ ಏಲಕ್ಕಿನ ನುಣ್ಣಗೆ ಕುಟ್ಟಿಟ್ಕೊಳ್ಳೋಣ. ಅಲ್ಲಿ ನೋಡಿರಿ, ಕುದ್ದು ಸುತ್ತಲೂ ಕೆನೆ ಕಟ್ಟಿದೆ. 1 ನಿಮಿಷ ಆಯಿತು. ಅದನ್ನು ಕೆನೆ ಸಮೇತ ಎಲ್ಲ ಒಳಗೆ ತಕ್ಕೊಳ್ಳೋಣ. ನೋಡಿರಿ, ಕೇಸರಿ ಕೂಡ ಕನಗಿ ಅದು ಕೂಡ ಕಲರ್ ಬಿಟ್ಕೊಳ್ತಾ ಇದೆ. ಕೇಸರಿ ಕಲರ್ ಬಿಟ್ಕೊಳ್ಳೋದು ನಿಧಾನ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದ್ದೀನಿ. ಈ ಥರ 1 ನಿಮಿಷಕ್ಕೊಂದು ಸರಿ ತಿರುಗಿಸ್ತಾ ಇರಿ. ಸ್ವಲ್ಪ ಗಟ್ಟಿ ಆದಮೇಲೆ ಅರ್ಧ ನಿಮಿಷಕ್ಕೊಂದು ಸರಿ ತಿರುಗ್ಸೋಕ್ಕೆ ಶುರು ಮಾಡಬೇಕಾಗುತ್ತೆ. ಒಂದು ಉಡ್ಡು ಪೀಸ್ ಇಟ್ಬಿಟ್ರೆ ಅದರೊಳಕ್ಕೆ ಉಕ್ಕು ಬರೋದಿಲ್ಲ. ಅದರಲ್ಲೇ ಕುದೀತಾ ಇರ್ತದೆ. ನೋಡಿರಿ ಎಷ್ಟು ಕಮ್ಮಿ ಆಗಿದೆ ಹಾಲು ಇವಾಗ. ಅದೆಲ್ಲ ತೆಗೆದು ಒಳಕ್ಕೆ ಹಾಕ್ತಾನೇ ಇರಬೇಕು. ಕಂಠದಲ್ಲೇ ಬಿಡಬಾರ್ದು ಅದನ್ನೆಲ್ಲ, ಸೈಡಲ್ಲಿ ಬಂದಿದ್ದೆಲ್ಲ. ಒಂದು ಲೀಟ್ರ್ ಹಾಲಾಗಿದೆ. ಇವಾಗ ಡ್ರೈ ಫ್ರೂಟ್ಸ್ನ ಕರ್ಕೊಳ್ಳೋಣ ತುಪ್ಪ ಹಾಕಿ. ತುಪ್ಪ ನಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನೋಡಿರಿ, ಮೂರನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.
ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಕರ್ಕೊಳ್ಳೋಣ. ಎಣ್ಣೆ ತುಪ್ಪ ಕಾದಿದೆ, ಒಂದೊಂದೇ ಕರ್ಕೊಳ್ಳೋಣ. ಬಾದಾಮಿ ಹಾಕ್ತಾಯಿದ್ದೀನಿ. ಪಿಸ್ತಾ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಪಾತ್ರೆ ತಳ ದಪ್ಪ ಇರೋ ಪಾತ್ರೆ. ಇದು ಬಿಸಿಗೇ ಕಲ್ತ್ಕೊಂಡ್ಬಿಡುತ್ತೆ. ಇನ್ನೂ ಸ್ವಲ್ಪ ವೈಟ್ಗಿದೆ, ಆದ್ರೂ ನಾನು ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಆ ಬಿಸಿಗೇ ಕರೆಕ್ಟಾಗಿ ಕರ್ಕೊಳ್ಳುತ್ತದು. ಕೋವಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಪೀಸ್ ಮಾಡಿ ಹಾಲಲ್ಲಿ ಹಾಕೋಣ. ಇದು ಸಕ್ಕರೆ 200 ಗ್ರಾಮ್ ಇದೆ. ನಾವು ಕೋವನ್ನ ಸ್ವೀಟ್ ಇಲ್ದಲ್ಲೇ ತಂದಿರೋದು, ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವೀಟ್ ಇರೋ ಕೋವಾ ತಂದರೆ ನೀವು ಸಕ್ಕರೆ ಕಮ್ಮಿ ಹಾಕ್ಕೊಳ್ರಿ. ಒಂದು ಅರ್ಧ ಹಾಕ್ತೀನಿ. ಇಷ್ಟು ಮಿಗಿಲಿಸಿದ್ದೀನಿ. ಇವಾಗ ಕೋವಾ ಹಾಕ್ತೀನಿ. ಕೋವಾ ಹಾಕಿದ್ದೀನಿ. ಇವಾಗ ಕೋವಾ ತಿರುಗಿಸ್ತಾ ಇದ್ದರೆ ಅದು ಎಲ್ಲ ಕನ್ಗೋಗುತ್ತೆ. 200 ಗ್ರಾಮ್ ಕೋವಾ ಹಾಕಿದ್ದೀನಿ ನಾನು. ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು, ಬೇಕ್ರಿನಲ್ಲಿ ಸಿಗುತ್ತೆ ಕೋವಾ. ಸಕ್ಕರೆ ಹಾಕಿದಾಗ ತೆಳುವಾಗುತ್ತೆ, ಆಮೇಲೆ ಸಕ್ಕರೆ ಕುದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ನೋಡಿರಿ, ಕೋವಾ ಎಲ್ಲ ಕರಗೋಗಿದೆ, ಒಂದೇ ಹದವಾಗಿ ಬಂದೈತಿ. ಇವಾಗ ಡ್ರೈ ಫ್ರೂಟ್ಸ್ನ ಕರ್ದಿರೋದನ್ನ ಹಾಕೊಳ್ಳೋಣ. ನೋಡಿರಿ, ನಾನು ಆಫ್ ಮಾಡಿದಾಗ ವೈಟ್ಗೆ ಇತ್ತು, ಇವಾಗ ನೋಡಿರಿ ಎಷ್ಟು ಬಾದಾಮ್ ಕಲರ್ ಬಂದೈತೆ. ನೋಡಿರಿ, ಹಾಕ್ತಾಯಿದ್ದೀನಿ. ಹಾಗೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನ ಇರಬೇಕು, ಅರ್ಜೆಂಟ್ಗಂತೂ ಆಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಮೀಡಿಯಮ್ ಉರಿನಲ್ಲಿ ಹಾಲು ಕುದ್ದು ಕಮ್ಮಿ ಆಗಬೇಕು. ಅದೊಂದೇ ನಮಗೆ ಇದರಲ್ಲಿ ಬೇಕಾಗಿರೋದು ನಿಜಾಂಶ. ನೋಡಿರಿ, ಈ ಹದ ಬಂದಿದೆ, ಗಟ್ಟಿ ಬಂದಿದೆ. ಬಿಸಿನಲ್ಲೇ ಇಷ್ಟು ಗಟ್ಟಿ ಇದೆ. ಇನ್ನು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿರಿ, ಬಾಸುಂಡಿ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಬಾಸುಂಡಿ ಅಂತ ಹೇಳ್ಬಿಟ್ಟು. ನಿಧಾನ ಅಂದರೆ ಸ್ವಲ್ಪ ಹಾಲು ಕಾಯೋದೊಂದು ಲೇಟ್ ಆಗುತ್ತೆ, ಮಿಕ್ಕಿದ್ದೆಲ್ಲ ಬೇಗ ಹೋಗುತ್ತೆ. ನೀವು ಈ ವಿಡಿಯೋನ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗಿನ್ನೂ ಯಾವುದಾನ ವಿಡಿಯೋ ಬೇಕು ಅಂದರೆ ತಿಳಿಸ್ರಿ, ನಾನು ಮಾಡಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ.